ಈ ಧರ್ಮ ಅಂತ ಅನ್ನೋದಕ್ಕೆ ಒಂದು ಆರಂಭದ ದಿನ ಇಲ್ಲ. ಯಾವತ್ತು ಸೃಷ್ಟಿ ಆರಂಭ ಆಯಿತೋ ಅವತ್ತು ಧರ್ಮವೂ ಆರಂಭ ಆಯಿತು ಅಂತ ಅನ್ನೋದು ಸನಾತನ ಧರ್ಮದ ಆಶಯ. ಭಾರತದಲ್ಲಿ ಇದು ಹೇಗಿತ್ತು, ಯಾವಾಗಿನಿಂದ ಇತ್ತು ಅಂತ ಅಂದರೆ ಅದೇ ಉತ್ತರ. ಭಾರತ ಯಾವತ್ತಿನಿಂದ ಇತ್ತೋ ಅವತ್ತಿನಿಂದ ಇಲ್ಲಿ ಸನಾತನ ಧರ್ಮ ಇತ್ತು. ಮತ್ತು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತಾ ಇರೋದೇನನ್ನ ಅಂದರೆ ಅವತ್ತು ಇಡೀ ಜಗತ್ತಿನಲ್ಲೂ ಇದ್ದದ್ದು ಇದೇ ಧರ್ಮ ಆಗಿತ್ತು ಅಂತ. ಅದಕ್ಕೆ ಬೇಕಷ್ಟು ಉದಾಹರಣೆಗಳನ್ನು ಖಂಡಿತವಾಗಿಯೂ ಗ್ರಂಥಗಳಲ್ಲಿ ನೀಡೋದಕ್ಕಾಗತ್ತೆ. ರಾಮಾಯಣ, ಮಹಾಭಾರತ, ವೇದ ಮೊದಲಾದ ಅತ್ಯಂತ ಪ್ರಾಚೀನ ಕೃತಿಗಳಲ್ಲಿರಲಿ ಅಥವಾ ಆಯಾಯ ದೇಶದ ಆ ಜನಾಂಗಗಳ ಆರಂಭದ ಸಂಸ್ಕೃತಿ ಅಂತ ಏನಿದೆ, ಅವತ್ತವ್ರು ಯಾರು, ಅವ್ರು ಹೇಗಿದ್ದರು, ಅವ್ರು ಯಾವ ಥರ ಪೂಜೆ ಉಪಾಸನೆಗಳನ್ನು ಮಾಡ್ತಾಯಿದ್ರು, ಅವರ ಬದುಕಿನ ವಿಧಾನ ಏನಾಗಿತ್ತು ಅಂತೆಲ್ಲ ನೋಡಿದಾಗ ಅವತ್ತು ಎಲ್ಲ ಕಡೆಗೂ ಮನುಷ್ಯ ಎಲ್ಲೆಲ್ಲಿ ಬದುಕ್ತಾ ಇದ್ನೋ ಅಲ್ಲೆಲ್ಲ ಸನಾತನ ಧರ್ಮದ ಆಚರಣೆಯೇ ಇತ್ತು ಅನ್ನೋದಕ್ಕೆ ಪೂರಕವಾದ ಬೇಕಷ್ಟು ಸಾಕ್ಷ್ಯಗಳನ್ನು ನಾವಿವತ್ತು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ.